ಬಿಗ್ ಬಾಸ್ ಸೀಸನ್ 12 ಗಿಲ್ಲಿ ನಟ ಗೆಲ್ತಾರೆ ಅಂತ ಎಲ್ರು ಮಾತಾಡ್ಕೊಳ್ತಿದ್ರೆ ಗಿಲ್ಲಿ ನಟ ವಿನ್ ಆಗಲ್ಲ ಅಂತ ಖ್ಯಾತ ಜ್ಯೋತಿಷಿ ಪ್ರಶಾಂತ್ ಕಿಣಿ ಭವಿಷ್ಯ ನುಡಿದಿದ್ದಾರೆ. ಜ್ಯೋತಿಷಿ ಪ್ರಶಾಂತ್ ಕಿಣಿ ಅವರ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಗೆಲ್ಲೋದು ಮಹಿಳೆ ಅಂತೆ. ಬರೆದಿಟ್ಟುಕೊಳ್ಳಿ, ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ 12 ಗೆಲ್ಲಲ್ಲ ಅಂತ ಹೇಳ್ತಿದ್ದಾರೆ. ಎಸ್, ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಂತಿದ್ದ ಹಾಗೆ ಎಲ್ಲರಿಗೂ ತಟ್ ಅಂತ ನೆನಪಾಗೋದೆ ಗಿಲ್ಲಿ ನಟ. ಅಷ್ಟರ ಮಟ್ಟಿಗೆ ಗಿಲ್ಲಿ ನಟ ಕನ್ನಡಿಗರ ಮನೆ ಮಾತಾಗಿದ್ದಾರೆ. ಒಳ್ಳೆಯ ಕಾಮಿಡಿ ಟೈಮಿಂಗ್ ಮೂಲಕ ಮೊದಲ ದಿನದಿಂದಲೂ ವೀಕ್ಷಕರಿಗೆ ಮನರಂಜನೆ ನೀಡುತ್ತಾ ಬಂದಿರೋ ಗಿಲ್ಲಿ ನಟ ಯಾವುದೇ ಡಬಲ್ ಮೀನಿಂಗ್ ಕಾಮಿಡಿ ಇಲ್ಲದೆ ಹೊರಗಿನ ವಿಷಯ ತೆಗೆಯದೆ ಬಿಗ್ ಬಾಸ್ ಮನೆಯಲ್ಲಿ ಏನೇನು ನಡೆಯುತ್ತೋ ಅದನ್ನೇ ಕಾಮಿಡಿಯಾಗಿ ಹೇಳುತ್ತಾ ಬೆನ್ನ ಹಿಂದೆ ಮಾತಾಡದೆ ನೇರವಾಗಿ ಕಹಿ ಸತ್ಯವನ್ನ ಮಾತಾಡುವ ಮಾತಿನ ಮಲ್ಲ ಅಂದ್ರೆ ಅದು ಗಿಲ್ಲಿ ನಟ. ಬಿಗ್ ಬಾಸ್ ಆಟ ಇನ್ನೂ ಕಮ್ಮಿ ಅಂದ್ರೆ 4 ವಾರ ಮಾತ್ರ ಉಳಿದಿರೋದು. ಆಗಲೇ ಈ ಬಾರಿ ವಿನ್ನರ್ ಆಗೋದು ಗಿಲ್ಲಿ ನಟನೆ ಅಂತ ಎಲ್ಲರೂ ಮಾತಾಡಿಕೊಳ್ತಿದ್ದಾರೆ. ಆದರೆ ಖ್ಯಾತ ಜ್ಯೋತಿಷಿ ನುಡಿದಿರುವ ಭವಿಷ್ಯವೇ ಬೇರೆ. ಇನ್ನು ಬಿಗ್ ಬಾಸ್ ಇಂದ ಹೊರಗೆ ಬಂದಿರುವ ಸ್ಪರ್ಧಿಗಳು, ಮಾಜಿ ಸ್ಪರ್ಧಿಗಳು ಸೇರಿದಂತೆ ಹಲವರ ಬಾಯಲ್ಲಿ ಗಿಲ್ಲಿ ನಟನ ಹೆಸರೇ ಕೇಳಿ ಬರುತ್ತಿದೆ. ನನಗೆ ಗಿಲ್ಲಿ ನಟ ಇಷ್ಟವಿಲ್ಲದಿದ್ದರೂ ಈಗಿನ ಟ್ರೆಂಡ್ ನೋಡಿದ್ರೆ ಗಿಲ್ಲಿ ನಟನೆ ಗೆಲ್ಲೋದು ಅಂತ ಹೇಳಿದವರು ಸಾಕಷ್ಟು ಜನ ಇದ್ದಾರೆ. ಹೌದು, ಈಗ ಎಲ್ಲಿ ನೋಡಿದರೂ ಯಾರನ್ನೇ ಕೇಳಿದರೂ, ಚಿಕ್ಕ ಮಗುವನ್ನು ಕೂಡ ಕೇಳಿದರೂ ಬಿಗ್ ಬಾಸ್ ಕನ್ನಡ 12 ವಿನ್ನರ್ ಗಿಲ್ಲಿ ನಟ ಅಂತ ಹೇಳೋದು ಸಹಜ. ಆದರೆ ಖ್ಯಾತ ಜ್ಯೋತಿಷಿ ಒಬ್ಬರು ಇದೀಗ ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಅವರು ಬರೆದುಕೊಂಡಿರುವ ವಿಷಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡುತ್ತಿದೆ. ಈ ಬಾರಿಯ ಬಿಗ್ ಬಾಸ್ ಗೆಲ್ಲೋದು ಗಿಲ್ಲಿ ನಟ ಅಲ್ಲ ಅಂತ ಜ್ಯೋತಿಷಿ ಹೇಳಿಕೊಂಡಿದ್ದಾರೆ. ಈ ಹಿಂದೆಯೂ ಕೂಡ ಪ್ರಶಾಂತ್ ಕಿಣಿ ಅವರ ಪ್ರಕಾರ ಗಿಲ್ಲಿ ನಟ ಬಿಗ್ ಬಾಸ್ ಫೈನಲ್ ತಲುಪುತ್ತಾರೆ ಅಂತ ಹೇಳಿದ್ರು. ಅದರಂತೆಯೇ ಈಗಿನ ಹವಾ ನೋಡಿದ್ರೆ ಗಿಲ್ಲಿ ನಟ ಫೈನಲ್ ತಲುಪುವಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಆದರೆ ಈಗಿನ ಭವಿಷ್ಯ ಮಾತ್ರ ಗಿಲ್ಲಿ ಅಭಿಮಾನಿಗಳ ನಿದ್ದೆ ಗೆಡಿಸಿದೆ. ಈ ಬಾರಿಯ ಬಿಗ್ ಬಾಸ್ ಗೆಲ್ಲುವುದು ಒಬ್ಬ ಮಹಿಳೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಆ ಒಬ್ಬ ಮಹಿಳೆ ಯಾರು? ಅಶ್ವಿನಿ ಗೌಡನೋ, ಕಾವ್ಯ ಶೈವಾನೋ, ಸ್ಪಂದನಾನೋ, ರಾಶಿಕಾ ಶೆಟ್ಟಿನೋ, ಇಲ್ಲ ರಕ್ಷಿತಾ ಶೆಟ್ಟಿನೋ? ಈ ಜ್ಯೋತಿಷಿಯ ಪ್ರಕಾರ ಯಾವ ಮಹಿಳಾ ಸ್ಪರ್ಧಿ ಗೆಲ್ಲುತ್ತಾರೆ ಎನ್ನುವ ಚರ್ಚೆ ಶುರುವಾಗಿದೆ. ಅಂದ ಹಾಗೆ ಪ್ರಶಾಂತ್ ಕಿಣಿ ಅವರು ಇದಾಗಲೇ ಹಲವಾರು ಭವಿಷ್ಯ ನುಡಿದಿದ್ದು ಈ ಪೈಕಿ ಹಲವು ನಿಜ ಕೂಡ ಆಗಿದೆ. ದಕ್ಷಿಣ ಕನ್ನಡ ಮೂಲದ ಖ್ಯಾತ ಜ್ಯೋತಿಷಿ ಆಗಿರುವ ಪ್ರಶಾಂತ್ ಕಿಣಿ ಅವರು 2023ರಲ್ಲಿ ಒಂದು ಟ್ವೀಟ್ ಮಾಡಿ ದೆಹಲಿ ಮುಖ್ಯಮಂತ್ರಿಯಾಗಿದ್ದ ಅರವಿಂದ ಕೇಜ್ರಿವಾಲ್ ಅವರ ಭವಿಷ್ಯ ನುಡಿದಿದ್ದರು. ಅದು ನಿಜವಾಗಿತ್ತು. ಅಷ್ಟೇ ಅಲ್ಲದೆ ದೆಹಲಿಯಲ್ಲಿ ಇತ್ತೀಚೆಗೆ ನಡೆದ ಬಗ್ಗೆಯೂ ಅವರು ಮೊದಲೇ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದರು. ಅದು ಕೂಡ ನಿಜವಾಗಿತ್ತು. ಇದೀಗ ಇನ್ನೊಂದು ತಿಂಗಳಲ್ಲಿ ಅವರ ಈ ಭವಿಷ್ಯದ ಬಗ್ಗೆ ನಿಜಾಂಶ ತಿಳಿಯಲಿದೆ. ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ 12 ಗೆಲ್ಲಲ್ಲ ಅಂತ ಜ್ಯೋತಿಷಿ ಪ್ರಶಾಂತ್ ಕಿಣಿ ಭವಿಷ್ಯ ನುಡಿದಿದ್ದಾರೆ. ಬಿಗ್ ಬಾಸ್ ಕನ್ನಡ 12 ವಿನ್ನರ್ ಆಗೋದು ಒಬ್ಬ ಮಹಿಳೆ ಅಂತಲೂ ಜ್ಯೋತಿಷಿ ಪ್ರಶಾಂತ್ ಕಿಣಿ ಪ್ರೆಡಿಕ್ಟ್ ಮಾಡಿದ್ದಾರೆ. ಜ್ಯೋತಿಷಿ ಪ್ರಶಾಂತ್ ಕಿಣಿ ಅವರ ಪ್ರಕಾರ ಟಾಪ್ 3 ಸ್ಪರ್ಧಿಗಳಾಗಿ ಗಿಲ್ಲಿ ನಟ, ಕಾವ್ಯ ಶೈವ, ರಕ್ಷಿತಾ ಶೆಟ್ಟಿ ಹೊಮ್ಮಲಿದ್ದಾರಂತೆ. ಇನ್ನು ಜ್ಯೋತಿಷಿ ಪ್ರಶಾಂತ್ ಅವರ ಟ್ವೀಟ್ ವೈರಲ್ ಆಗುತ್ತಿದ್ದ ಹಾಗೆ ಗಿಲ್ಲಿ ನಟನ ಫ್ಯಾನ್ಸ್ ಸಿಡಿದೆದ್ದಿದ್ದಾರೆ. ಗಿಲ್ಲಿ ಗೆಲ್ಲೋದು 200% ಸತ್ಯ. ನಿಮ್ಮ ಈ ಟ್ವೀಟ್ ನ ಬುಕ್ ಮಾರ್ಕ್ ಮಾಡಿಕೊಂಡಿದ್ದೀವಿ. ಫಿನಾಲಿಯಲ್ಲಿ ಸಿಗೋಣ. ಯಾರು ಏನೇ ಹೇಳಿದರೂ ಗಿಲ್ಲಿ ಟ್ರೋಫಿ ಗೆಲ್ಲೋದು ಪಕ್ಕ. ಇದು ಓಪನ್ ಚಾಲೆಂಜ್. ಗಿಲ್ಲಿ ಟ್ರೋಫಿ ಎತ್ತಿ ಹಿಡಿಯುತ್ತಾನೆ. ಇನ್ನು ಇದೆಲ್ಲ ಗಿಲ್ಲಿ ಹೆಸರಿನಲ್ಲಿ ಪ್ರಚಾರ ತೆಗೆದುಕೊಳ್ಳಲು ಇದೊಂದು ಗಿಮಿಕ್ ಅಷ್ಟೇ. ಒಂದ್ ವೇಳೆ ಗಿಲ್ಲಿ ಗೆದ್ದರೆ ನೀವು ಜ್ಯೋತಿಷ್ಯ ಬಿಡ್ತೀರಾ ಅಂತ ಕೆಲವರು ನೇರ ಬಾಣ ಬಿಡುತ್ತಿದ್ದಾರೆ. ಈಗ ಗಿಲ್ಲಿ ನಟ ಅವರು ನಿಜಕ್ಕೂ ಸೆಲೆಬ್ರಿಟಿ ಆಗಿದ್ದಾರೆ. ಡೆವಿಲ್ ಸಿನಿಮಾದಲ್ಲಿ ಅವರ ದೃಶ್ಯ ಬಂದಾಗ ಎಲ್ಲರೂ ಸಿಳ್ಳೆ ಹೊಡೆಯುತ್ತಾರೆ, ಚಪ್ಪಾಳೆ ತಟ್ಟುತ್ತಾರೆ. ಅವರ ಹೆಸರಿನಲ್ಲಿ ಸಾಕಷ್ಟು ಫ್ಯಾನ್ ಪೇಜ್ಗಳು ಕೂಡ ಸೃಷ್ಟಿಯಾಗಿವೆ. ಇದಕ್ಕಿಂತ ಖುಷಿಯ ವಿಚಾರ ಮತ್ತೇನಿದೆ? ಗಿಲ್ಲಿ ಅವರು ಬಿಗ್ ಬಾಸ್ ಗೆಲ್ಲುತ್ತಾರೆ ಎಂದು ಅನೇಕರು ಹೇಳುತ್ತಿದ್ದಾರೆ. ಆದರೆ ಪ್ರಶಾಂತ್ ಕಿಣಿ ಹೆಸರಿನ ಜ್ಯೋತಿಷಿ ಒಬ್ಬರು ಗಿಲ್ಲಿ ಬಿಗ್ ಬಾಸ್ ಗೆಲ್ಲಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ನೀವು ಕೂಡ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಬಹುದು.